ಸೊ ಮೇಲೆ ಒಂದು ದೇವಸ್ಥಾನ ಇದೆ. ದೇವಸ್ಥಾನ ಹಿಂದೆಗಡೆನೇ ಒಂದು ವ್ಯೂ ಪಾಯಿಂಟ್ ಥರ ಇದೆ. ಸೊ ಇಲ್ಲಿಂದ ಎಂಟೈರ್ ಬಿ ಆರ್ ಹಿಲ್ಸ್ ಚೆನ್ನಾಗಿ ಕಾಣುತ್ತೆ. ನಂಗೆ ಗೊತ್ತಾಗಲ್ಲ ಸೊ ಬೆಟ್ಟದಿಂದ ಕೆಳಗೆ ಇಳಿದಿರಿ. ಸೊ ಏನಾಯಿತು ಅಂದರೆ ನಾವು ಆಲ್ಮೋಸ್ಟ್ ಒಂದು 12:30ಗೆ ಬೆಟ್ಟ ಇಳಿತಿದ್ರಿ. ಆ ಟೈಮಲ್ಲಿ ನಮ್ಮ ಟಿ ವಿ ಎಸ್ ರೈಡರ್ದು ಬ್ರೇಕ್ ಜಾಮ್ ಆಗ್ಬಿಡ್ತು. ಸೊ ನಾವು ಅರ್ಧ ಬೆಟ್ಟ ನಾವು ಇಳಿದ್ಬಿಟ್ಟಿದ್ರಿ. ಸೊ ಇವ್ರ ಮೇಲೇ ಇದಾಗ್ಬಿಟ್ಟಿತ್ತು, ಬ್ರೇಕ್ ಜಾಮ್ ಆಗಿಬಿಟ್ಟಿತ್ತು. ನಾವು ಬೇಗ ಬಂದುಬಿಟ್ಟಿದ್ರಿ ಕೆಳಗಡೆ, ನಾವು ಎರಡು ಗಾಡಿ. ಸೊ ಇವರು ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ನೆಟ್ವರ್ಕ್ ಇಲ್ಲ. ಅದು ಹೆಂಗೋ ಬೈ ಗಾಡ್ಸ್ ಗ್ರೇಸ್ ನೆಟ್ವರ್ಕ್ ಸಿಕ್ತು. ಸೊ ಏನಾಗಿತ್ತಂದರೆ ಅವರು ಬ್ರೇಕಿಂಗು ಬರೀ ಫ್ರಂಟ್ ಬ್ರೇಕಿಂಗ್ ತುಂಬ ಪ್ರೆಷರ್ ಜಾಸ್ತಿ ಆಗಿಬಿಟ್ಟಿತ್ತು. ಏನಾಗ್ಬಿಟ್ಟಿತ್ತು, ಆಯಿಲ್ ತುಂಬ ಹೀಟ್ ಆಗಿಬಿಟ್ಟಿತ್ತು ಒಳಗೆ, ಬ್ರೇಕ್ ಆಯಿಲು. ಸೊ ಮತ್ತೆ ಹೋಗ್ಬಿಟ್ಟು ಬ್ರೇಕ್ ಫ್ಲೂಯಿಡೆಲ್ಲ ಸ್ವಲ್ಪ ಫ್ಲಶ್ ಔಟ್ ಮಾಡಿ ಅದಾದಮೇಲೆ ಬ್ರೇಕ್ ಹಿಡಿಯೋದು ಸ್ಟಾರ್ಟ್ ಆಯಿತು. ಆಮೇಲೆ ಆಲ್ಟರ್ನೇಟಿವ್ ಬೇರೆ ರೂಟ್ ತೊಗೊಂಡು ಇವಾಗ ಪೆಟ್ರೋಲ್ ಹಾಕ್ಸೋಕೆ ಹೋಗ್ತಿದ್ರಿ. ಬೆಟ್ಟ ಇಳಿದ್ಬಿಟ್ರೆ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 2:14. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಡೈರೆಕ್ಟ್ ಬೆಂಗಳೂರು. ಇವತ್ತು ಪ್ಲ್ಯಾನೇ ಏನೇನು ಪ್ಲ್ಯಾನ್ ಮಾಡಿದರೆ ಎಲ್ಲ ನಾಟ್ ಆಸ್ ಎಕ್ಸ್ಪೆಕ್ಟೆಡ್. ಆಮೇಲೆ ನಂಬರ್ ಪ್ಲೇಟ್ ಕಟ್ ಆಗ್ಬಿಡ್ತು. ಸೊ ಇಲ್ಲೊಂದು 2 ಕಿಲೋಮೀಟರ್ಸಲ್ಲಿ ಫ್ಯೂಲ್ ಸ್ಟೇಷನ್ ಇದೆ ಅಂದರು. ಫ್ಯೂಲ್ ಹಾಕ್ಸ್ಬೇಕು, ನನ್ನ ಫ್ಯೂಲ್ ಬೇಡ, ಇನ್ನೂ 2 ಪಾಯಿಂಟ್ ಇದೆ. ಸೊ ನಾಳೆ ನಾನು ಗಾಡಿ ರಿಟರ್ನ್ ಕೊಡಬೇಕಂದ್ರೆ ಫುಲ್ ಟ್ಯಾಂಕ್ ಮಾಡಿ ಕೊಡ್ತೀನಿ. ಆಮೇಲೆ ಫುಲ್ಲು ನಿನ್ನೆ ರಾತ್ರಿ ಲೂಬ್ ಮಾಡಿಕ್ಕಿದ್ದೆ, ಗಾಡಿ ಚೈನ್ ಲೂಬ್ ಮಾಡಿದ್ದೆ. ಅದೇನಾಗಿದೆ, ಫುಲ್ಲು ಸಿಡಿದ್ಬಿಟ್ಟಿದೆ. ಇಲ್ಲಿ ಗ್ರ್ಯಾಬ್ ರೈಲಲ್ಲೆಲ್ಲ ಸಿಡಿದ್ಬಿಟ್ಟಿದೆ. ನನ್ನ ಫ್ರೆಂಡು ಹಿಂದೆ ಪಿಲ್ಲಿಯನ್ ಕೂತಿರೋರಂಗೆ ಫುಲ್ ಪ್ಯಾಂಟೆಲ್ಲ ಆಗ್ಬಿಟ್ಟಿದೆ. ಸೊ ಅದೊಂದು ಇದೆಲ್ಲ ಕ್ಲೀನ್ ಮಾಡಿ ಕೊಡಬೇಕು ಅವನಿಗೆ.
ಸೊ ಇನ್ನೊಂದೇನೆಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ ಅವರು ನಮ್ದು 2 ಪಾಯಿಂಟ್ ಇದೆ. ಇಲ್ಲ ಫೋನ್ ಇಲ್ಲ ಅವ್ರದ್ದು, ಫೋನ್ ಇಲ್ಲ ಅವ್ರ ಹತ್ರನೇ ಇದೆ. ಅವರೇ ಹೋಗ್ತವ್ರಲ್ಲ, ನಡಿ, ಒಂದೇ ರೋಡ್ ಸ್ಟ್ರೈಟು. ಸೊ ಇಲ್ಲಿ ಟೋಲ್ ಇರಲಿಲ್ಲ, ಇವಾಗ ಟೋಲ್ ಮಾಡಿಬಿಟ್ಟಿದ್ದಾರೆ. ನಾನು ಬಂದು ಸುಮಾರು ದಿವಸ ಆಯಿತು. ಸುಮಾರು ದಿವಸ ಅಂದರೆ 1-2 ವರ್ಷ ಆಗಿರಬೇಕು ಬಂದು. ಸೊ ಟೋಲ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನಾವು ಬೆಟ್ಟ ಇಳಿಬೇಕಂದ್ರೆ ಸಡನ್ನಾಗಿ ಆನೆ ಬಂದ್ಬಿಡ್ತು. ಟಕ್ಕಲ್ಲಿ ಆನೆ ಬಂದ್ಬಿಡ್ತು. ಬಂತಂದರೆ ನಿಯರ್ ಬೈ ರೋಡ್. ಸೊ ಅಲ್ಲಿರೋರು ಲೋಕಲೆಲ್ಲ ಅಯ್ಯೋ ನೀವು ಹೋಗಿ ನಿಮ್ಮ ಗಾಡಿ ನುಗ್ಗುತ್ತೆ ಹಂಗೆ ಹಿಂಗೆ ಅಂತಿರು. ನಾವು ಭಯ ಎಲ್ಲಿ ವಾಪಸ್ ತಿರುಗಿಬಿಡುತ್ತೆ ಅಂತ. ಸೊ ಕ್ಲಿಪ್ಪಿಂಗ್ ಆಗಿರ್ತೀನಿ ನೋಡಿ. ಉಜ್ವಲರು ಹೋಗ್ಬಿಟ್ಟಾರ ಬಂತಂದ್ರೆ ಅಲ್ಲಿಂದ ಪಾಸ್ ಕಿರಿಸ್ಕೊಂಡ್ಬಿಡಪ್ಪ. ಅವ್ರ ಸೌಂಡಿಗೆ ಹೋಗುತ್ತೆ, ಅದು ಅವ್ರ ಗಾಡಿ ಸೌಂಡಿಗೆ ಹೋಗುತ್ತೆ. ಹೆಂಗೋ ಧೈರ್ಯ ಮಾಡಿ ಫಸ್ಟ್ ಕ್ರಾಸ್ ಮಾಡಿದೆ ನಾನು. ಆಮೇಲೆ ನನ್ನ ಫ್ರೆಂಡ್ ಹಿಂದೆಯಿಂದ, ಆಮೇಲೆ ಮಿಕ್ಕಿದವರು ಯಾರ್ಯಾರಿದ್ರು ಎಲ್ಲರೂ ಕ್ರಾಸ್ ಮಾಡಿದ್ರು. ಅದು ಆರಾಮಾಗೆ ಇತ್ತು ಎಲಿಫೆಂಟು, ಏನು ರಿಯಾಕ್ಟ್ ಮಾಡಿಲ್ಲ. ಸೊ ಆದರೆ ಇದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಅಂದರೆ ಇದೇ ಥರ ಒಂದು ಸಲ ಬಿಆರ್ ಹಿಲ್ಸಲ್ಲಿ ಸಡನ್ನಿಗೆ ಸಾಕಿರ ಆನೆ ಒಂದು ಬಂದುಬಿಟ್ಟಿತ್ತು. ಸೊ ಆವಾಗಲೂ ಪ್ಯಾನಿಕ್ ಆದ ಎಲ್ಲ ಫುಲ್ ಆಫ್ ದ ರೋಡ್ ಹೋಗ್ಬಿಟ್ಟಿದ್ರಿ ನಾವು. ಒಂಥರ ಈಗ ನಮ್ಮ ಗಾಡೀಲಿ ಆಫ್ ರೋಡಿಂಗ್ ಥರ ಹೋಗ್ಬಿಟ್ರಿ ಆನೆ ನೋಡಿದ ಮೇಲೆ. ಸೊ ಆ ಥರ ಭಯ ಆಗ್ಬಿಟ್ಟಿತ್ತು. ಬಟ್ ದೆನ್ ಇದು ದಿಸ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಆದರೆ ಅಲ್ಲಿರೋ ಲೋಕಲಲ್ಲಿ ಏನಂತಾರೆ, ನಿಮಗೆ ಆನೆ ಸೈಟ್ ಸೀಯಿಂಗ್ ಆನೆ ಆದರೆ ನಿಮ್ಮದು ಆನೆದು ನಿಮ್ಮ ಲಕ್ಕು ಅಂತ ಹೇಳಿದ್ರು. ಸೊ ಅದೇನೋ ಲಕ್ಕೋ ಏನೋ, ಬಟ್ ಚಿಕ್ಕದದು ದೊಡ್ಡದಾಗಿರೋ ಅಟ್ಟಾಡ್ಸ್ಕೊಂಡು ಬಂದಿರೋದು. ಸೊ ಆಲ್ಮೋಸ್ಟ್ 140 to 160 ಕಿಲೋಮೀಟರ್ಸ್ ಬ್ಯಾಂಗ್ಳೂರು. ಆರಾಮ್ ಕ್ರೂಸ್ ಮಾಡ್ಕೊಂಡೆ ಹೋಗೋಣ, ಹೆಂಗೋ ಲೇಟಿಗೆ ಹೋಗೋದು ಮನೆಗೆ. ಅದೊಂದು ಪ್ರಾಬ್ಲಮ್. ಸೊ ಈ ಬ್ರೇಕ್ ಡೌನ್ ಆಯ್ತಲ್ಲ, ಬ್ರೇಕ್ ಡೌನಲ್ಲಿ ಸ್ವಲ್ಪ ಟೈಮ್ ಹಿಡಿತು. ಆಮೇಲೆ 3 ಜನ ಸ್ಪ್ಲಿಟ್ ಆಗ್ಬಿಟ್ರಿ. ಒಬ್ಬರು ನಾನು ಮುಂದೆ ಲೀಡಲ್ಲಿದ್ದೆ. ಏನಾಯಿತು, ಸಡನ್ನಾಗಿ ಕಾಲ್ ಮಾಡಿದ್ರು ಇವರು, ಈ ಥರ ಗಾಡಿ ಬ್ರೇಕ್ ಡೌನ್ ಆಗಿದೆ ಅಂತ. ಸೊ
ನಾನು ಇವರಿಬ್ಬರು ನನ್ನ ಹಿಂದೆ ಬಂದಿರೋರಿಗೆ ಓಕೆ ನೀವು ಮುಂದೆ ಹೋಗಿ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಆದರೆ ನಾನು ಯಾವ ಡೈರೆಕ್ಷನಲ್ಲಿ ಹೋಗಿ ಅಂತ ಹೇಳಿಲ್ಲ, ನೀವು ಮುಂದೆ ಹೋಗ್ತಿರ್ರಿ ನಾವು ಬರ್ತೀರಿ ಅಂತ ಹೇಳ್ಬಿಟ್ಟು ನಾನು ಮೇಲೆ ಹೋಗಿದ್ದು. ಮತ್ತೆ ನನ್ನೇನಾಯ್ತು ಅಂದರೆ ಅಲ್ಲಿ ರೀಚ್ ಆದಮೇಲೆ ರೀಚ್ ಆದಮೇಲೆ ನಮ್ಗೆ ಗೊತ್ತಿತ್ತು ಆ ಗಾಡಿ ಏನು ಬ್ರೇಕ್ ಡೌನ್ ಆಗಿತ್ತು ಅದನ್ನು ತೊಗೊಂಬಂದರೆ ಇನ್ನೊಂದು ಸ್ವಲ್ಪ ಏನೋ ಡ್ಯಾಮೇಜ್ ಆಗ್ಬೋದು ಆ ರೋಡಲ್ಲಿ ಅಂತ ಬೇರೆ ರೋಡಾಗಿ ಹೋದ್ರಿ ನಾವು. ಸೊ ಅದನ್ನು ನಾವು ಇನ್ಫಾರ್ಮ್ ಮಾಡೋಕ್ಕೆ ಆವಾಗಿಂದ ಟ್ರೈ ಮಾಡಿದ್ರಿ, ರೀಚ್ ಆಗೋದ್ರಿಂದ ಟ್ರೈ ಮಾಡ್ತಿದ್ದೀರಿ. ಬಟ್ ದೆನ್ ಅಲ್ಲಿ ಮೇಲೆ ನೆಟ್ವರ್ಕ್ ಇಲ್ಲ. ಸೊ ಅದರಿಂದ ಏನಾಯಿತು, ಮಿಸ್ಕಮ್ಯುನಿಕೇಷನ್ ಆಗ್ಬಿಡ್ತು. ಇವ್ರು ಯಾವುದೋ ಕಡೆ ಹೋಗ್ಬಿಟ್ಟು ಯಾವುದೋ ಎಕ್ಸಿಟಲ್ಲಿದ್ದರು, ನಾವು ಯಾವುದೋ ಎಕ್ಸಿಟಲ್ಲಿ ಕಾಯ್ತಿದ್ರಿ. ಬಟ್ ದೆನ್ ಎಲ್ಲ ಅದೇ ವಾಟ್ಸಪ್ ಗ್ರೂಪಲ್ಲಿ ಲೈವ್ ಲೊಕೇಶನ್ ಶೇರ್ ಮಾಡ್ಕೊಂಡು, ಅದು ಎಲ್ಲಿ ಬೆಟ್ಟದ ಆಚೆ ಎಕ್ಸಿಟಿಗೆ ಬಂದು ಈ ರಿಸರ್ವ್ ಫಾರೆಸ್ಟ್ ಎಂಟ್ರೆನ್ಸಲ್ಲಿ ಬಂದು ಆಮೇಲೆ ನೆಟ್ವರ್ಕ್ ಸಿಕ್ಕಿ, ಸೊ ಆಮೇಲೆ ನಾವು ಲೊಕೇಶನ್ ಎಕ್ಸ್ಚೇಂಜ್ ಆಗಿ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಮೀಟ್ ಆಗೋಣ ಅಂತ ಫಸ್ಟು ಕೊಳ್ಳೇಗಾಲದಲ್ಲಿ ಮೀಟ್ ಆಗೋಣ ಅಂತ ಇದ್ರಿ. ಬದನೇನು ಅವ್ರು 200 ರೋಡ್ಸಲ್ಲಿ ಬಂದುಬಿಟ್ರು, ಅಂದರೆ ಊರು ಒಳಗೆ ಹೋಗ್ಬಿಟ್ಟಿದ್ರಿ, ನಾವು ಊರು ಆಚೆ ಇದ್ರಿ. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟು ಲಂಚ್ ಸ್ಟಾಪಿಗೆ ಅಂತ ಯಾವುದೋ ಒಂದು ಪಾಯಿಂಟ್ ಹಾಕ್ಕೊಂಡಿದ್ರಿ. ಸೊ ಕರೆಕ್ಟಿಗೆ ಅಲ್ಲೇ ಮೀಟ್ ಆದ್ರಿ. ಸೊ ಎಲ್ಲ ಬಾಯ್ಸ್ ಎಲ್ಲ ಹೋಗ್ಬಿಟ್ಟಿದ್ದಾರೆ, ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಮುಂದೆ. ನಾನು ಜುಪಿಟ್ರ್ ಹೊಂದಿದೆ. ಸೊ ಇಬ್ಬರು ಕ್ರೂಸ್ ಮಾಡ್ತಿದ್ದೀರಿ, ಏನು ಮಾಡೋಣ. ಊಟ ಬೇರೆ ಆಗಿದೆ, ನಿದ್ರೆ ಮೂಡಿದ್ರಿ, ಎಲ್ಲ ಆರಾಮಾಗಿ ಹೋಗ್ಬೋದು. ಸೊ ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ ರೈಡ್ ಇರುತ್ತೆ. ಅದೇ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ. ನಂದು ಏನಾಗಿದೆ ಅಂದರೆ ಇವಾಗ ಸಿಚುವೇಶನು, ಇವಾಗ ನನ್ನ ಗಾಡಿ ಎತ್ತಿದ್ರೇನು, ಇನ್ ಕೇಸ್ ನಾನು ವೀಡಿಯೋ ಮಾಡಿದ್ರೇನು ನನಗೇನಾಗುತ್ತೆ, ನೆಕ್ಸ್ಟ್ ದಿವಸ ಇನ್ನೊಂದ್ಸಲಿ ಕ್ಯಾಮ್ರಾ ಹಾಕಿದಾಗ ನನಗೆ ಬ್ಯಾಕಪ್ ಮಾಡೋಕ್ಕೆ ಸ್ಟೋರೇಜ್ ಇಲ್ಲ. ಸ್ಟೋರೇಜ್ ಅಂದರೆ ನನ್ನ ಲ್ಯಾಪ್ಟಾಪು 1 TB, ಆಮೇಲೆ ನನ್ನ PC 1 TB, ಆಮೇಲೆ ಹಾರ್ಡ್ ಡಿಸ್ಕು 1 TB ಇದೆ. ಆದರೆ ಈ ನಂದು ಪರ್ಸ್ನಲ್ ಡಾಕ್ಯುಮೆಂಟೇಷನ್ ಎಲ್ಲ ಬಿಟ್ಟು ಈ ವೀಡಿಯೋಸ್ ನಾನೇನು ಅಪ್ಲೋಡ್ ಮಾಡಿದ್ರೆ ಈ ಒಂದು 15 ನಿಮಿಷ 4K 60 FPS ಏನೋ ಒಂದು 15 ನಿಮಿಷ ವೀಡಿಯೋ ತೆಗೆದ್ರೆ ನನಗೆ ನಿಯರ್ಲಿ 30 GB ಸ್ಪೇಸ್ ಹಿಡಿಯುತ್ತೆ. ಸೊ ಇಮ್ಯಾಜಿನ್ ಮಾಡಿ, ನಾನು ದೊಡ್ಡ ರೈಡ್ ಮಾಡ್ಕೊಂಬಂದು ನಾನು ಏನಾದರೂ ಅದನ್ನು ಹಾರ್ಡ್ ಡಿಸ್ಕಿಗೆ ಹಾಕಬೇಕು ಅಂದರೆ ಸಿಕ್ಕಾಪಟ್ಟೆ ಸ್ಟೋರೇಜ್ ಹೋಗುತ್ತೆ ನಂದು. ಸೊ ಅದಕ್ಕೆ ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೀನಿ. ಮೆಮೊರಿ ಕಾರ್ಡ್ 128 ಇವಾಗ ಕರೆಂಟ್ಲಿ ರನ್ನಿಂಗ್ ಆನ್ 128 GB ಮೆಮೊರಿ ಕಾರ್ಡ್, ಅಲ್ಲ 256 GB ಇದು, 128 GB ಅದು ಬ್ಯಾಕಪ್ಪಿಗೆ ಇಟ್ಕೊಂಡಿದ್ದೀನಿ. ಸೊ ಆ ಥರ ಇದೆ ನನ್ನ ಸಿಚುವೇಶನು. ಹಾರ್ಡ್ ಡಿಸ್ಕಲ್ಲಿ ನಾನು ಏನಾದರೂ ಇದು ವೀಡಿಯೋಸ್ ಎಲ್ಲ ಆಗಿಬಿಟ್ರೆ ಓವರ್ಲೋಡ್ ಆಗಿ ಫುಲ್ ಸಿಸ್ಟಮ್ ಎಲ್ಲ ಸ್ಲೋ ಆಗಿಬಿಡುತ್ತೆ. ಆಮೇಲೆ ಎಡಿಟಿಂಗು ಒಂದೊಂದು ವೀಡಿಯೋ ಒಂದು 40-50 ನಿಮಿಷ ಇರುತ್ತೆ ಒಂದೊಂದು ವೀಡಿಯೋ. ಸೊ ಅದೆಲ್ಲ ಬೇಡದಿರೋದೆಲ್ಲ ಕಂಟೆಂಟ್ ತೆಗ್ದು ಅದೆಲ್ಲ ಹಾಕೋಷ್ಟಲ್ಲಿ ನನಗೆ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ. ಸೊ ನೋಡಬೇಕು ಅದು ಏನಾಗುತ್ತೋ. ಗಾಡೀಲಿ ಟ್ಯಾಪ್ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. ಆಮೇಲೆ ಒಂದು ವ್ಯಾಲ್ವ್ ಒಂದು ಸ್ಲೈಟ್ಲಿ ಬೆಂಡ್ ಇಲ್ಲಾಂದರೆ ಹೆಡ್ ಏನೋ ಇದಾಗಿತ್ತು. ಸೊ ಅದನ್ನೆಲ್ಲ ರೆಡಿ ಮಾಡಿಸಿ ನಮ್ಮ ಹುಡುಗ. ಆದ್ರೂ ಅದೇ ಹೇಳಿದ್ದಾನೆ, ಇಫ್ ಯು ಆರ್ ಕ್ರೂಸಿಂಗ್ ಅರೌಂಡ್ 60 to 70 ಇಟ್ ವಿಲ್ ಬಿ ಫೈನ್ ಅಂತ.
ಸೊ ಅದಕ್ಕೆ ಆರಾಮಾಗಿ ಹೋಗ್ತಿದ್ದೀನಿ. ರೆಡ್ ಲೈನ್ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳಿದ್ದಾನೆ. ಅದೇ ಅವ್ನು ಏನಂದರೆ ಆಲ್ಮೋಸ್ಟ್ 70,000 ಕಿಲೋಮೀಟರ್ಸ್ ಇಲ್ಲ, ಆಲ್ಮೋಸ್ಟ್ 1 ಲ್ಯಾಕ್ ಟ್ರೈ ಮಾಡ್ತೀನಿ ಹಿಟ್ ಮಾಡೋಕ್ಕೆ. 1 ಲ್ಯಾಕ್ ಆದಮೇಲೆ ಹೆಡ್ಡು ಪಿಸ್ಟನ್ ಎಲ್ಲ ಚೇಂಜ್ ಮಾಡಾಕ್ತೀನಿ, ನಾನು ಅಪ್ಗ್ರೇಡ್ ಮಾಡ್ತೀನಿ, 4 ವೀಲ್ ಹಾಕ್ತೀನಿ ಅಂತ ಹೇಳಿದ್ದಾನೆ. ಸೊ ಅದನ್ನು ನೋಡಬೇಕು. ಇದೆಲ್ಲ ಇದೆ. ಈ NGK ಅವ್ರದ್ದು ಈ ಸ್ಪಾರ್ಕ್ ಪ್ಲಗ್ ಇಗ್ನಿಷನ್ ಕಾಯಿಲ್ ಬರುತ್ತಲ್ಲ, ಸೊ ಅದನ್ನೆಲ್ಲ ಚೇಂಜ್ ಮಾಡಿದ್ದಾನೆ. ಆಮೇಲೆ ಇರಿಡಿಯಮ್ ಸ್ಪಾರ್ಕ್ ಪ್ಲಗ್ಗು, ಆಮೇಲೆ ಯಾವುದೋ ಬ್ರ್ಯಾಂಡದು ಏರ್ ಫಿಲ್ಟ್ರ್, ಆಫ್ಟರ್ ಮಾರ್ಕೆಟ್ ಏರ್ ಫಿಲ್ಟ್ರು ಎಲ್ಲ ಇತ್ತು. ಕ್ರ್ಯಾಶ್ ಗಾರ್ಡ್ ಎಲ್ಲ ತುಂಬ ಬೀಫಿಯಾಗಿತ್ತು, ಕ್ರ್ಯಾಶ್ ಗಾರ್ಡೆಲ್ಲ. ಆಮೇಲೆ 4 ಫಾಗ್ ಲೈಟು. ವೆಹಿಕಲ್ ವಾಸ್ ಫುಲ್ಲಿ ಲೋಡೆಡ್ ಆ್ಯಂಡ್ ನೌ ಇಟ್ ಇಸ್ ಬ್ಯಾಕ್ ಟು ಸ್ಟಾಕ್. ಯಾಕಂದರೆ ಅವ್ನು ತಂದಿರೋ ಕ್ರ್ಯಾಶ್ ಗಾರ್ಡು, ಸ್ಯಾಡಲ್ ಸ್ಟೇದು ಮೌಂಟ್ಗಳು, ಟಾಪ್ ಬಾಕ್ಸ್ ಮೌಂಟ್ ಒಂದು ತೆಗ್ದಿಲ್ಲ, ಅವ್ನು ಹಂಗೆ ಬಿಟ್ಟಿದ್ದಾನೆ. ಸ್ಯಾಡಲ್ ಸ್ಟೇದು ಸೈಡಿಗೆ, ಆಮೇಲೆ ಪ್ಯಾನಿಯರ್ಸ್ದು ಏನೇನಿದೆಯೋ ಎಲ್ಲದೂ ಇತ್ತು, ಪ್ರತಿಯೊಂದು ಇದೆ ಇನ್ನೂ. ಆದರೆ ಏನು ಪ್ರಾಬ್ಲಮ್ ಏನು ಅಂದರೆ ಅದೆಲ್ಲ ಹಾಕಿದ್ಮೇಲೆ ವೆಯ್ಟ್ ಜಾಸ್ತಿ ಆಗಿಬಿಡ್ತು ಗಾಡಿದು, ಸಿಕ್ಕಾಪಟ್ಟೆ ತೂಕ ಆಗಿಬಿಡ್ತು. ಸೊ ಅದನ್ನು ತೆಗ್ದು ಸ್ಟಾಕ್ ಕ್ರ್ಯಾಶ್ ಗಾರ್ಡು ಎಲ್ಲ ಸ್ಟಾಕ್ ಹಾಕಿ ಮಾಡಿ. ಆದರೆ ಈ ಬ್ಯಾಗ್ ಮಾತ್ರ ಸಖತ್ ಯೂಸ್ಫುಲ್ಲು, ಆರಾಮಾಗಿ ಹಿಡ್ಕೊಬೋದು. ಆಮೇಲೆ ವಾಟರ್ ಪ್ರೂಫು ಕೇಸ್ ಇದು ಕೊಟ್ಟಿದ್ದಾನೆ, ಕವರು. ಇನ್ ಕೇಸ್ ಮಳೆ ಬಂತು ಅಂದರೆ ಸಪ್ರೇಟ್ ಕವರ್ ಇದೆ. ಇಲ್ಲ ನಂದು ಪ್ಲಾಸ್ಟಿಕ್ ಟ್ಯಾಂಕ್ ಇದೆ ಅಂದರೆ ಫೇರಿಂಗ್ ಇದೆ ಟ್ಯಾಂಕ್ ಮೇಲೆ ಅಂದರೆ ಒಂಥರ ಮೌಂಟ್ ಮಾಡೋಕ್ಕೆ ಒಂದು ಸ್ಟ್ರ್ಯಾಪ್ ಬೇರೆ ಕೊಟ್ಟಿದ್ದಾನೆ. ಆದರೆ ನನ್ನ ಗಾಡೀಲಿ ಏನಾಗಿದೆ ಅಂದರೆ ಬಟ್ ಸರ್ಟನ್ ಆ್ಯಂಗಲಲ್ಲಿದೆ ಅದು ಆ ಫೇರಿಂಗು. ಸೊ ಅದು ಹಾಕೋಕೆ ಕಷ್ಟ ಆಗೋದು ನಂದು. ಸೊ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ, ಹಾಕೋಕೆ ಹೋಗಿಲ್ಲ. ಹೋಪ್ಫುಲಿ ಮೈಲೇಜ್ ವಿಲ್ ಇನ್ಕ್ರೀಸ್. ಇದರಲ್ಲೆಲ್ಲ ತೋರಿಸುತ್ತೆ, ಎಷ್ಟು ಆ್ಯಾವ್ರೇಜ್ ಸ್ಪೀಡು, ಟ್ರಿಪ್ಪು, ನ್ಯಾವಿಗೇಷನ್ ಕೂಡ ಇದೆ ಇದರಲ್ಲಿ. ನನ್ನ ಗಾಡೀಲಿ ಏನೂ ಇಲ್ಲ, ಆದರೆ ಇದಕ್ಕಿಂತ ಕಾಸ್ಟ್ಲಿ, ಅದೇ ಪ್ರಾಬ್ಲಮ್. ಇದೆಲ್ಲ ಫೀಚರ್ ಕೊಟ್ಟಿದ್ದಾನೆ, ಸೈಡ್ ಸ್ಟ್ಯಾಂಡ್ಗೆ ಇಂಜಿನ್ ಕಟ್ ಆಫು ಎಲ್ಲ ಇದೆ. ನನ್ನಲ್ಲಿ ಏನೂ ಇಲ್ಲ. ಇವಾಗ ಏನು ಮಾಡಿದ್ರು ನನ್ನ ಗಾಡೀಲಿ ರೀಸೆಂಟ್ ಮಾಡೆಲ್ ಯಾವ್ದಾರು ಲಾಂಚ್ ಆಗಿದೆಯೋ ಹಾಂಡಾದು, ಅದೇ ಎಥನಾಲ್ ಏನೋ ಬರುತ್ತಲ್ಲ, E20 ಏನೋ, ಇಟ್ ಸರ್ಟಿಫೈಡ್ ಫಾರ್ ಎಥನಾಲ್ ಫ್ಯೂಲ್ ಆಲ್ಸೋ. ಸೊ ಅದನ್ನು ಅಂಥ ಗಾಡೀಲಿ ಏನು ಮಾಡಿದ್ದಾರೆ, ಅದರಲ್ಲಿ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾನೆ. ಸ್ಲಿಪ್ಪರ್ ಕ್ಲಚ್ಚು ಮತ್ತು ಫುಲ್ಲು ಡಿಸ್ಪ್ಲೇ ಎಲ್ಲ ಚೇಂಜ್ ಮಾಡೋಕ್ಕೆ TFT ಕೊಟ್ಟಿದ್ದಾನೆ. ಫೋರ್ ವೀಲ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಇವಾಗ 210 ಬಂದಿದೆಯಲ್ಲ, ಎಕ್ಸ್ಪಲ್ಸ್ 210, ಅದು 6 ಸ್ಪೀಡ್ ಟ್ರಾನ್ಸ್ಮಿಷನ್ನು, 5 ಸ್ಪೀಡು. ಆಮೇಲೆ ಇದರಲ್ಲಿ ಸೀಟ್ ಕೂಡ ಮಾಡಿಫೈ ಮಾಡಿಸಿದ್ದಾನೆ, ಫುಲ್ಲು ಕುಷನ್ ಸೀಟ. ಸೊ ಆಲ್ಮೋಸ್ಟ್ ಲೋಡೆಡ್ ಗಾಡಿ. ಒಂದು ECU ಟ್ಯೂನ್ ಆಗಿರಲಿಲ್ಲ, ಅದಕ್ಕೂ ಪವರ್ ಕಮಾಂಡ್ರು ಫ್ಯೂಲ್ ಎಕ್ಸ್ ಹಾಕ್ಸ್ತೀನಿ ಅಂತಿದ್ದ. ಬಟ್ ದೆನ್ ವರ್ತಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟ. ಈಗಿರೋ ಸ್ಟಾಕ್ ECUಲೇ ಚೆನ್ನಾಗಿದೆ ಗಾಡಿ ಅಂತ ಸುಮ್ಮನೆ ಆಗ್ಬಿಟ್ಟ, ಅದಕ್ಕೆ ಚೇಂಜ್ ಮಾಡಿಲ್ಲ.